ಗೆಳೆಯರೇ ನಮಸ್ಕಾರ. ಗೆಳೆಯರೇ, ಸನಾತನದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ದೇವಸ್ಥಾನಕ್ಕೆ ಪ್ರವೇಶಿಸ್ತೇವೆ. ನಾವು ದೇವಸ್ಥಾನ ಪ್ರವೇಶಿಸುವ ಮೊದಲು ಎದುರಿಗೆ ನಮಗೆ ಧ್ವಜಸ್ತಂಭ ಸಿಗುತ್ತದೆ. ಧ್ವಜಸ್ತಂಭದ ಕೆಳಗೆ ಕೂರ್ಮ ಇರ್ತದೆ. ಕೂರ್ಮ ಗೊತ್ತಲ್ಲ, ಆಮೆ, ಕೂರ್ಮ ಅವತಾರ, ಆಮೆ, ಟಾಯ್ಸ್ ಅಂತಾರೆ ಇಂಗ್ಲೀಷ್ ಇರ್ತದೆ. ಅದು ಯಾಕಿರುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಅದಕ್ಕೆ ನೋಡಿ, 4 ಕಾಲುಗಳು, 1 ತಲೆ, 1 ಬಾಲ, ಅಂದರೆ 6 ಅಂಗಗಳು. ಏನೇ ಅಪಾಯ ಅನಿಸಿದರೂ ಆ 6 ಅಂಗವನ್ನು ಒಳಗೆ ತಗೊಂಡು ಬರೀ ಕವಚದೊಳಗೆ ಕೂತ್ಕೊಬಿಡುತ್ತೆ ಅದು. ಅದೇ ಥರದಲ್ಲಿ ಮನುಷ್ಯನಿಗೆ 5 ಇಂದ್ರಿಯಗಳು ಕೆಲಸ ಮಾಡ್ತಾಯಿರ್ತವೆ. 6ನೇ ಇಂದ್ರಿಯ ಎಲ್ಲರಿಗೂ ಇರುತ್ತಂತೆ, ಕೆಲವರಿಗೆ ವರ್ಕ್ ಮಾಡುತ್ತದೆ. 6ನೇ ಇಂದ್ರಿಯ, 6th ಸೆನ್ಸ್ ಅಂತಾರಲ್ಲ, 6ನೇ ಇಂದ್ರಿಯ. 6ನೇ ಇಂದ್ರಿಯ ಅಂದರೆ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಕಿವಿ, ಇದೆಲ್ಲವೂ ಪಂಚೇಂದ್ರಿಯಗಳು. ಆ ದೇವಸ್ಥಾನಕ್ಕೆ ಹೋಗುವಾಗ ಅದನ್ನು ನೋಡಿದಾಗ ನಮಗೆ ಗಮನಕ್ಕೆ ಬರಬೇಕಾಗಿತ್ತು ಏನು ಅಂದರೆ, ನಮ್ಮ ಪಂಚೇಂದ್ರಿಯಗಳನ್ನು ಅಂದರೆ 5 ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ದೇವಸ್ಥಾನದ ಒಳಗೆ ಬರಬೇಕು. ಅನ್ನೋದು ನಮಗೆ ನೋಡ್ತಾನೆ ನೆನಪಾಗಲಿ ಅನ್ನೋ ಕಾರಣಕ್ಕೆ ಅದು. ಆದರೆ ನಮ್ಮ ಧರ್ಮದಲ್ಲಿ ಸರಿಯಾಗಿ ತಿಳಿಸ್ಕೊಡೋರು ಯಾರೂ ಇಲ್ಲದಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ ಅದ್ರ ಬಗ್ಗೆ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.